ಪ್ರಿಯ ವೀಕ್ಷಕರೇ, ಯೂಟ್ಯೂಬ್ ಮಾಮ್ ಹುಲಿಕಲ್ ಅವರ ಅನಂತ ವಂದನೆಗಳು. ಇಂದಿನ ವಿಶೇಷ: ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ದೇವಸ್ಥಾನದ ಹಿಂಭಾಗದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ವಿಗ್ರಹ ಸ್ಥಾಪನೆ ಮಾಡುವ ಮಹತ್ವದ ನಿರ್ಧಾರವನ್ನು ಊರಿನ ಹಿರಿಯರು ಮತ್ತು ಮುಖ್ಯಸ್ಥರು ಕೈಗೊಂಡಿದ್ದಾರೆ. ದಿನಾಂಕ 25-08-2025 ಇಂದು ಊರಿನವರೆಲ್ಲರೂ ಸೇರಿ ಗುದ್ದಲಿ ಪೂಜೆಯನ್ನು ನೆರವೇರಿಸಿದರು. ಈ ಪವಿತ್ರ ಕ್ಷಣದಲ್ಲಿ ಪಾಲ್ಗೊಂಡ ಎಲ್ಲರೂ ಭಗವಂತನ ಕೃಪೆಗೆ ಪಾತ್ರರಾದರು. ಈ ವಿಡಿಯೋದಲ್ಲಿ ಪೂರ್ಣ ಕಾರ್ಯಕ್ರಮವನ್ನು ನೋಡಬಹುದು. ವಿಡಿಯೋ ಕೊನೆಯ ಭಾಗದಲ್ಲಿ ವಿಶೇಷ ಗುದ್ದಲಿ ಪೂಜೆ ದೃಶ್ಯಗಳನ್ನು ಸೇರಿಸಲಾಗಿದೆ. ದೇಶದಲ್ಲಿ ವಿದೇಶದಲ್ಲಿ ಇರುವ ಎಲ್ಲರಿಗೂ ನಿಮ್ಮ ಕುಟುಂಬ, ಮಕ್ಕಳಿಗೆ, ಸ್ನೇಹಿತರಿಗೆ ಈ ವಿಡಿಯೋವನ್ನು ತಲುಪಿಸಿ. ದೇವಸ್ಥಾನಕ್ಕಾಗಿ ತನು, ಮನ, ಧನದಿಂದ ಯಾರು ಸಮರ್ಪಿಸಬೇಕೆಂದುಕೊಂಡರೂ ದೇವಸ್ಥಾನದ ಬ್ಯಾಂಕ್ ಖಾತೆ ವಿವರಗಳನ್ನು ನೀಡಲಾಗಿದೆ. ನಿಮ್ಮ ಉದಾರ ಮನಸ್ಸಿನಿಂದ ನೀವು ಬಯಸಿದಷ್ಟು ಕಾಣಿಕೆ ನೀಡಬಹುದು. ಮರೆಯದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಇನ್ನೊಂದು ವಿಶೇಷವೇನೆಂದರೆ, ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮದ ದೇವಸ್ಥಾನದ ಹಿಂಭಾಗದಲ್ಲಿ ಇನ್ನೇನು ಕೆಲವೇ ದಿವಸಗಳಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ದೇವರ ಪ್ರತಿಷ್ಠಾಪನೆಯಾಗಲಿದೆ. ತಾವು ಎಲ್ಲರೂ ಉದ್ಯೋಗದಲ್ಲಿದ್ದೀರಿ. ಭಗವಂತ ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ತಾವೆಲ್ಲ ದೇಶ ಮತ್ತು ವಿದೇಶಗಳಲ್ಲಿದ್ದೀರಿ. ಇಲ್ಲಿ ಎಲ್ಲರೂ ಸಾಮೂಹಿಕವಾಗಿ ತಿಳಿಸುವುದೇನೆಂದರೆ, ಆ ಪ್ರತಿಷ್ಠಾಪನೆ ಮಾಡುವುದಕ್ಕೆ ಅಲ್ಲಿ ಆಗಿರ್ತಕ್ಕಂಥ ವೆಚ್ಚಗಳು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ತಾವೆಲ್ಲ ತನು, ಮನ, ಧನುಗಳನ್ನು ಸಮರ್ಪಿಸಿ ಎಂದು ಕೇಳಿಕೊಳ್ಳುತ್ತೇನೆ. ಹೇಗೆ ಸಮರ್ಪಿಸುವುದು ಎಂಬುದಾಗಿ ತಾವೆಲ್ಲರೂ ಯೋಚನೆ ಮಾಡುತ್ತಿರಬಹುದು. ನೀವು ವಿದೇಶದಲ್ಲಿದ್ದರೂ ಪರವಾಗಿಲ್ಲ, ದೇಶದಲ್ಲಿದ್ದರೂ ಪರವಾಗಿಲ್ಲ, ನೀವು ಮನೆಯಲ್ಲಿದ್ದರೂ ಪರವಾಗಿಲ್ಲ. ನಿಮ್ಮ ಫೋನ್ ಪೇ ಅಥವಾ ಬ್ಯಾಂಕ್ ಅಕೌಂಟ್ ನಂಬರನ್ನು ಹಾಕಿರುತ್ತೇವೆ. ತಾವು ಆ ಅಕೌಂಟ್ ನಂಬರಿಗೆ ತಾವು ಉದಾರವಾಗಿ ಹಣವನ್ನು ಕಳಿಸಬಹುದು ಎಂದು ತಿಳಿಸುತ್ತೇನೆ. ಹನಿ ಹನಿ ಗೂಡಿದರೆ ಹಳ್ಳ, ತೆನೆ ತೆನೆ ಗೂಡಿದರೆ ಬಳ್ಳ. ನಮ್ಮತ್ತ ದುಡ್ಡರು ಹಣವಿರಬಹುದು. ಕೆಲವು ಕಾರ್ಯಕ್ರಮವನ್ನು ನಾವು ಮಾಡಲು ಸಾಧ್ಯವಿರುವುದಿಲ್ಲ. ಆದರೆ ಅದಕ್ಕೆ ಮುಖ್ಯವಾಗಿ ನಿಂತಿರ್ತಕ್ಕಂಥ ಊರಿನ ಪ್ರಮುಖರು ನಾವು ಕಳಿಸತಕ್ಕಂಥ ಹಣ ಸದುಪಯೋಗವಾಗಲಿ ಎಂದು ಲೆಕ್ಕಾಚಾರವಾಗಿ ತಮ್ಮ ಹಿತಮಿತಗಳಲ್ಲಿ ಕಾರ್ಯವನ್ನು ನೆರವೇರಿಸಿ ನಮ್ಮನ್ನು ಎಲ್ಲರನ್ನೂ ಆ ದೇವರ ದರ್ಶನಕ್ಕಾಗಿ ಒಮ್ಮೆ ಕರೆಯುತ್ತಾರೆ. ನಾವು ಹೋಗಿ ನಮ್ಮ ಊರಿನ ದೇವರಲ್ಲಿ ದರ್ಶನ ಮಾಡಿದಾಗ ನಮಗೆ ಅದರ ಪರಮಾನಂದವೇ ಬೇರೆ. ಆದೊಟ್ಟು ಮಾಮ ಹುಲಿಕಲ್ ದೇವಸ್ಥಾನದ ಬ್ಯಾಂಕ್ ಅಕೌಂಟ್ ಇದೆ. ತಾವು ಈ ಅಕೌಂಟಿಗೆ ಹಣವನ್ನು ಹಾಕಬಹುದು. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಹುಲಿಕಲ್ ಗ್ರಾಮ. ಹುಲಿಕಲ್ಲಿಗೆ ಮೈಸೂರಿನಿಂದ ಮತ್ತು ಬೆಂಗಳೂರಿನಿಂದ ಬರ್ತಕ್ಕಂತಹ ಬಸ್ ಟೈಮ್ ಇದೆ ನೋಡಿ. ಬೆಂಗಳೂರು ಹತ್ತಿ ಹುಲಿಕಲ್ಲಿಗೆ ಬಂದು ಇಳಿದ ತಕ್ಷಣ ಅಲ್ಲಿ ನಿಮಗೆ ಕಸ್ತೂರಿ ರಂಗನ್ ವೃತ್ತ ಎಂಬುದಾಗಿ ಕಾಣಿಸುತ್ತದೆ. ಅಲ್ಲಿಂದ ಹಾಗೆ ನೀವು ಸ್ವಲ್ಪ ಮುಂದಕ್ಕೆ ತಿರುಗಿ ನೋಡಿದರೆ ನಮ್ಮ ಊರಿನ ಬಹಳ ಅದ್ಭುತವಾದಂತಹ ರಾಜಗೋಪುರ ನಿಮಗೆ ಕಾಣಿಸುತ್ತದೆ. ಬನ್ನಿ, ಸ್ವಾಗತ, ಸುಸ್ವಾಗತ ಹಾಸನ ಜಿಲ್ಲೆ ಅರಕಲಗೂಡು ಹುಲಿಕಲ್ ದೇವಸ್ಥಾನಕ್ಕೆ. ದೇವಸ್ಥಾನದ ಮಹಾಗೋಪುರವನ್ನು ನೋಡಿ ಧನ್ಯರಾಗಿ. ಬನ್ನಿ, ಹುಲಿಕಲ್ಲಿನ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ಶ್ರೀನಿವಾಸರಾಗಿರ್ತಕ್ಕಂತಹ ನಮ್ಮ ಶ್ರೀನಿವಾಸರ ಅನುಗ್ರಹದಿಂದ ತಾವೆಲ್ಲರೂ ಮನೆಯಲ್ಲಿ ಕುಳಿತು
ನೋಡಿ ದರ್ಶನ ಮಾಡಿ ನಿಮಗೆ ತನು ಮನ ಧನ ಕಳಿಸಬೇಕೆಂದರೆ ಬ್ಯಾಂಕ್ ಕೊಟ್ಟಿದೆ, ಕಳಿಸಬಹುದು. ಪ್ರಿಯ ವೀಕ್ಷಕರೇ, ಇವರು ಹುಲಿಕಲ್ ತೇರಿನ ಮನೆ ರಾಮಣ್ಣ ಅಯ್ಯಂಗಾರ್ ಅವರ ಮಗ ಸಂಪತ್ತ ಅಯ್ಯಂಗಾರ್. ಇವರು ನಮ್ಮ ದೇವಸ್ಥಾನದ ಹಿಂದುಗಡೆ ಇರತಕ್ಕಂತಹ ಮನೆಯನ್ನ 7 ಲಕ್ಷವನ್ನ ಕೊಟ್ಟು ದೇವಸ್ಥಾನಕ್ಕೆ ಸಮರ್ಪಿಸಿದ್ದಾರೆ. ಗೂಡಿದರೆ ಹಳ್ಳ, ತೆನೆ ಗೂಡಿದರೆ ಬೆಳ್ಳ ಎಂಬುವ ಹಾಗೆ ಎಲ್ಲರೂ ನಮ್ಮ ಕೈಯಲಾದಂತಹ ಸಹಾಯವನ್ನ ಮಾಡಿ ಆ ದೇವಸ್ಥಾನದ ಹಿಂದುಗಡೆ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿಯವರ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಕಾರ್ಯಕ್ರಮವನ್ನ ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಹಣವನ್ನು ಕೊಡಬಹುದು, ಆದರೆ ಅಲ್ಲಿ ನಿಂತು ಕಾರ್ಯಕ್ರಮವನ್ನ ಮಾಡುವುದು ಕಷ್ಟ. ಆದರೆ ಅಲ್ಲಿ ಇರ್ತಕ್ಕಂಥ ಮುಖ್ಯಸ್ಥರಾದವರು ಎಲ್ಲರೂ ಮಾಡ್ತಾ ಇದ್ದಾರೆ. ಬನ್ನಿ. ಹುಲಿಕಲ್ ಸೇವಾ ಟ್ರಸ್ಟ್ ಹುಲಿಕಲ್ ದೇವಸ್ಥಾನದ ಬ್ಯಾಂಕ್ ಅಕೌಂಟ್ ನಂಬರ್ ಇದೆ. ತಾವು ನಿಧಾನವಾಗಿ ಪೂರ್ತಿ ವಿಡಿಯೋ ನೋಡಿ ಕಳಿಸಬೇಕಾಗಿ ವಿನಂತಿ. ಸಂಪತ್ತ ಅಯ್ಯಂಗಾರ್ ಅವರು ತಮ್ಮ ದೇವಸ್ಥಾನಕ್ಕೆ ಸಾವಿರಾರು ಜನಕ್ಕೆ ಅನುಕೂಲವಾಗಲಿ ಎಂಬುದಾಗಿ ತಮ್ಮ ನಿರಂತರ ಸೇವೆಯಲ್ಲಿ ತಮ್ಮ ಕೈಯಲಾದಷ್ಟಂತಹ ಹಣವನ್ನು ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ದೇವಸ್ಥಾನದ ಪಕ್ಕದಲ್ಲಿ ನಮ್ಮ ಒಂದು ಮನೆ ಇರುವಂಥ ಸಂಜಲ ಕಟ್ಟೆ ಇದೆ, ಜಿಲೇಬಿ ಮಾರನೆಗೆ ಮನೆ. ಅದು ನಮ್ಮ ದೇವಸ್ಥಾನ ಸೇರಿಸ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಅನ್ನೋ ವಿಚಾರ. ಅದನ್ನು ಪಡ್ಕೊಳ್ಬೇಕು. ಅದಕ್ಕೆ 7 ಲಕ್ಷವರೆಗೂ ನಾವು ಕೊಡಬೇಕಾಗಿ ಬಂತು. ಆ ಸಂದರ್ಭದಲ್ಲಿ ಅವರನ್ನು ಮತ್ತೆ ದೇವಸ್ಥಾನ ಸಂಬಂಧವನ್ನ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಬಹುಪಾಲು ಕೇಂದ್ರ ಪಾಲನ್ನು ನಾನು ಬೆಳೆಸ್ಕೊಳ್ತೀನಿ ಅಂತ ಭರವಸೆ ಕೊಟ್ಟಿದ್ದು ನಮಗೆಲ್ಲ ಬಹಳ ಪ್ರೋತ್ಸಾಹ ಕೊಟ್ಟಂಗಾಯಿತು. ಅದನ್ನು ಈಗ ಬನ್ನಿ, ಭಗವಂತನನ್ನ ದರ್ಶನವನ್ನ ಮಾಡೋಣ. ಮತ್ತೊಮ್ಮೆ ಮನೆಯಲ್ಲೇ ಕುಳಿತು ಇಂತಹ ದರ್ಶನ ಪಡೆಯುವುದು ನಮ್ಮ ಸೌಭಾಗ್ಯವಲ್ಲವೇ? ಎಷ್ಟೋ ಜನ ನಿಮ್ಮ ಯೂಟ್ಯೂಬ್ ಚಾನಲ್ ಮನೆಯಲ್ಲೇ ಕುಳಿತು ನೀವು ನಡೆಸತಕ್ಕಂತಹ ಕಾರ್ಯಕ್ರಮವನ್ನ ನಾವು ನೋಡಿ ಆನಂದಿಸುತ್ತಿದ್ದೇವೆ ಎಂದು ಎಲ್ಲರೂ ಆನಂದ ಪಡ್ತಾ ಇದ್ದಾರೆ. ಗೋದಾದೇವಿಯವರ ಆ ಧನುರ್ಮಾಸದಲ್ಲಿ ಬಂದ ಸಮಯಗಳಲ್ಲಿ ಎಲ್ಲರೂ ಸೇರಿ ತಿರುಪ್ಪಾವೈ ಹೇಳಿ ಎಲ್ಲರೂ ಕೊಂಡಾಡುತ್ತಾರೆ. ಗೋದಾದೇವಿ ಎಂದರೆ ಎಲ್ಲರಿಗೂ ಅಷ್ಟು ಪಂಚಪ್ರಾಣ. ಮತ್ತು ನಮ್ಮ ಆಳ್ವಾರ್, ನಮ್ಮ ಆಚಾರ್ಯರು, ಭಗವಂತನಿಗೆ ನಾವೆಲ್ಲ ಆಚಾರ್ಯರಿಗೆ ನಮಸ್ಕರಿಸುತ್ತಾ ಅವರ ಆಶೀರ್ವಾದ ಸದಾ ಇರಲಿ ಎಂದು ನಾವು ಪ್ರಾರ್ಥಿಸುತ್ತೋಣ. ಇದೇ ದೇವಸ್ಥಾನದ ಹಿಂದೆಡೆ ಹಿಂಭಾಗ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ದೇವಸ್ಥಾನವನ್ನ ಪ್ರತಿಷ್ಠಾಪನೆ ಮಾಡಲು ನಮ್ಮ ಊರಿನ ಹಿರಿಯರು ಎಲ್ಲರೂ ನಿಶ್ಚಯಿಸಿದ್ದಾರೆ. ಅಕೌಂಟ್ ನಂಬರ್ ಇದೆ. ನೀವು ಈಗಲೇ ವಿಡಿಯೋವನ್ನು ಪೂರ್ತಿ ನೋಡಿ ಅನಂತರ ಹಾಕಿ ಎಂದು ನಾವು ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ನಮ್ಮೂರಿನ ಮುಖ್ಯಸ್ಥರಾದಂತಹ ದೇವಸ್ಥಾನದ ಎಲ್ಲಾ ಕಾರ್ಯಕ್ರಮಗಳನ್ನ ತಾವು ಮುಂದೆ ನಿಂತು ಮಾಡತಕ್ಕಂತಹ ನಿವೃತ್ತ ಪೊಲೀಸ್ ಕಮಿಷನರ್ ಕಸ್ತೂರಿ ರಂಗನ್ ಮತ್ತು ಹಾಗೂ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ನರಸಿಂಹಸ್ವಾಮಿಯವರ ಪ್ರತಿಷ್ಠಾಪನೆ ಮಾಡಬೇಕು ಎಂದು ಬಹಳ ಒಂದು ಮನಸ್ಸು ಮಾಡಿದ್ದಾರೆ. ಆದ್ದರಿಂದ ನಾವೆಲ್ಲ ಹೆಣ್ಣು ಮನ್ನ ಬೆನ್ನು ಇವೆಲ್ಲ ಕೂಡಿ ನಮ್ಮ ಆ ಬ್ಯಾಂಕ್ ಅಕೌಂಟಿಗೆ ಹಾಕಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಮತ್ತೊಮ್ಮೆ ಅಲ್ಲಿ ಅರ್ಚಕರಾದಂತಹ ಮೈಸೂರಿನವರು ಅಲ್ಲಿ ಕಲ್ಯಾಣೋತ್ಸವ ಸಮಯದಲ್ಲಿ 2 ಮಂಗಳಾಳ ಮಾತನ್ನು ಹೇಳಿದ್ದಾರೆ. ಕೇಳ ಬನ್ನಿ.
ವೆಂಕಟರಮಣ ಸ್ವಾಮಿಯವರ ದೇವಸ್ಥಾನದ ಸಮಿತಿಯ ವತಿಯಿಂದ ಇನ್ನೊಂದು ದೊಡ್ಡ ಸಂಕಲ್ಪವನ್ನ ಭಗವಂತ ಮಾಡಿಸಿದ್ದಾನೆ. ಆ ಸಂಕಲ್ಪ ತಮ್ಮೆಲ್ಲರ ಸಹಕಾರದೊಂದಿಗೆ ಆಗಬೇಕು. ತನು ಮನ ಧನ ಎಲ್ಲವೂ ಸಹ ಹೆಚ್ಚಾಗಿರಬೇಕು. ಹಾಗಾಗಿ ಈ ಒಂದು ಮಹತ್ಕಾರ್ಯದ ವಿಶೇಷ ವಿಷಯ ಏನಪ್ಪಾ ಅಂತಂದ್ರೆ, ಇದೇ ದೇವಾಲಯದ ಆವರಣದಲ್ಲಿ ಕೇವಲ ಶ್ರೀನಿವಾಸ ಒಬ್ಬನೇ ಇದ್ರೆ ಸಾಲದು, ಅದೇ ರೀತಿಯಾಗಿ ದುಷ್ಟರನ್ನ ಶಿಕ್ಷಿಸುವುದಕ್ಕೆ ದಶಾವತಾರಗಳಲ್ಲಿ ಒಂದಾಗಿರ್ತಕ್ಕಂತಹ ಪ್ರಹ್ಲಾದನನ್ನ ಉದ್ಧರಿಸಿದಂತಹ, ಹಿರಣ್ಯಕಶಿಪುವಿಗೆ ಮೋಕ್ಷವನ್ನು ಕೊಟ್ಟಂತಹ ಸ್ವಾಮಿ ನರನೂ ಅಲ್ಲ ಸಿಂಹವೂ ಅಲ್ಲ, ಎರಡು ಮುಖಗಳಿಂದ ಕೂಡಿರತಕ್ಕಂತಹ ನರಸಿಂಹ ಶಾಂತ ರೀತಿಯಲ್ಲಿ ಲಕ್ಷ್ಮಿಯಿಂದ ಒಳಗೂಡಿ ಈ ಒಂದು ಆಲಯದ ಆವರಣದಲ್ಲಿ ನಡೆಸಬೇಕು ಅಂತಕ್ಕಂತಹ ಒಂದು ಸಂಕಲ್ಪವನ್ನು ಮಾಡಿದ್ದಾನೆ. ಆ ಸಂಕಲ್ಪದಂತೆ ಇದೇ ಗರ್ಭಗೃಹದ ಹಿಂಭಾಗದಲ್ಲಿರ್ತಕ್ಕಂಥ ಆವರಣದಲ್ಲಿ ಸ್ವಾಮಿಯ ಒಂದು ಆಲಯವನ್ನು ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪವಾಗಿದೆ. ಈಗಾಗಲೇ ಅದಕ್ಕೆ ಜಾಗವನ್ನೂ ಸಹ ನೋಡಾಗಿದೆ. ಆ ಹಿಂದುಗಡೆ ಇರತಕ್ಕಂಥ ಏನು ಒಂದು ಮನೆ ಅಥವಾ ಜಾಗ ಇದೆ, ಅದಕ್ಕೆ ಸೇರಿದ ಮನೆ ಸಂಪರ್ಕದಿಂದಾದವರು ಸುಮಾರು 8 ಲಕ್ಷವನ್ನ ದಾನ ಮಾಡಿ ಆ ಒಂದು ಜಾಗವನ್ನ ಲಕ್ಷ್ಮೀ ನರಸಿಂಹನ ಸನ್ನಿಧಿಗಾಗಿ ತೆಗೆದುಕೊಟ್ಟಿದ್ದಾರೆ. ಅವರ ಕುಟುಂಬದವರಿಗೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕರುಣಿಸಿ, ಹಾಗೆಯೇ ಆಲಯವನ್ನು ನಿರ್ಮಾಣ ಮಾಡತಕ್ಕಂಥದ್ದು, ಸ್ವಾಮಿಯ ಬಿಂಬವನ್ನು ಪ್ರತಿಷ್ಠೆ ಮಾಡತಕ್ಕಂಥದ್ದು, ಆ ರೀತಿಯಾಗಿ ಮಾಡಿದಂಥವರಿಗೆ 7 ತಲೆಮಾರು ಆ ಭಗವಂತ ರಕ್ಷಣೆಯನ್ನು ಕೊಡ್ತಾನೆ ಇರತಕ್ಕಂತಹ ಸಂಕಲ್ಪದಂತೆ ಆ ಸ್ವಾಮಿಯ ಕೃಪೆ ಎಲ್ಲರ ಮೇಲೆ ಇರಲಿ ಅಂತಕ್ಕಂತಹ ನಿಟ್ಟಿನಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ಒಂದು ಆಲಯದ ನಿರ್ಮಾಣ, ನೂತನ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ದಿವ್ಯ ಕಮನೀಯ ಸುಂದರ ವಿಗ್ರಹ ಅರ್ಚಾವತಾರ ರೂಪಿಯಾಗಿ ಬಿಂಬ ಪ್ರತಿಷ್ಠೆ ಆಗಬೇಕಾಗಿದೆ. ಹಾಗೆಯೇ ಕಲ್ಲಿನಿಂದ 13 ಮುಕ್ಕಾಲು ಮತ್ತು 13 ಮುಕ್ಕಾಲು ಆಯದಲ್ಲಿ ಆಲಯದ ನಿರ್ಮಾಣವಾಗಿ ವಿಮಾನ ಗೋಪುರ ನಿರ್ಮಾಣ, ಸಾಮಾನ್ಯವಾಗಿ 3 ಮುಕ್ಕಾಲು ಅಡಿಯ ಲಕ್ಷ್ಮೀ ನರಸಿಂಹಸ್ವಾಮಿಯವರ ಧ್ರುವದೀಪ ಪ್ರತಿಷ್ಠಾಪನೆಯಾಗಬೇಕಾಗಿದೆ. ಈಗಾಗಲೇ ಅದಕ್ಕೆ ಸ್ಥಪನೆಯನ್ನು ತಿರುಪತಿಯಿಂದ ಅದೇ ರೀತಿಯಾಗಿ ಸ್ಥಪನೆಯನ್ನು ಸಹ ಕರ್ಕೊಂಡು ಬಂದು ಆ ವಿಗ್ರಹವನ್ನು ಮಾಡತಕ್ಕಂಥ ಸಂಕಲ್ಪವನ್ನು ಮಾಡಿರ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಶಿಲೆಯನ್ನ ಸೆಲೆಕ್ಟ್ ಮಾಡಿ ಆ ಶಿಲಾ ವಿಗ್ರಹಕ್ಕಾಗಿ ಆ ಜಾಗದಲ್ಲಿ ಹೋಗಿ ಸ್ಥಪತಿಯವರು ನೋಡಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಈಗಾಗಲೇ 1 ಲಕ್ಷ ಅಡ್ವಾನ್ಸ್ ಅನ್ನು ಸಹ ಕೊಟ್ಟಾಗಿದೆ. ಇಷ್ಟೆಲ್ಲ ಕಾರ್ಯಗಳು ಅತ್ಯಂತ ಶೀಘ್ರವಾಗಿ ನಡೀತಾ ಇದೆ. ಇನ್ನು ಈ ಒಂದು ಆಲಯ ನಿರ್ಮಾಣ ಮತ್ತು ಪ್ರತಿಷ್ಠಾದ ಕಾರ್ಯಗಳಿಗೆ ಹಾಗೆ ಪಕ್ಕದಲ್ಲಿ ಒಂದು ಮಂಟಪವನ್ನು ಸಹ ನಿರ್ಮಾಣ ಮಾಡಬೇಕು ಅಂತಕ್ಕಂತಹ ಸಂಕಲ್ಪವಾಗಿದೆ. ಎಲ್ಲವೂ ಸೇರಿ ಸುಮಾರು ಇವತ್ತಿನ ಕಾಲಕ್ಕೆ 60 ಲಕ್ಷ ರೂಪಾಯಿಗಳ ಒಂದು ಅಂದಾಜು ಆಗ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ಭಗವದ್ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ತನ್ನ ಧನವನ್ನು ಸಹಾಯ ಮಾಡಿ ಆಲಯ ನಿರ್ಮಾಣ ಮತ್ತು ಮಂಟಪ ನಿರ್ಮಾಣ ಕಾರ್ಯವನ್ನು ನಡೆಸಿಕೊಳ್ಬೇಕು ಅಂತ ಹೇಳಿ ದೇವಸ್ಥಾನದ ಪರವಾಗಿ ಸವಿನಯವಾಗಿ ವಿಜ್ಞಾಪಿಸುತ್ತಾ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಕಾರ್ಯ ಮುಂದಿನ ಉತ್ತರಾಯಣದ ಒಳಗಡೆ ಸ್ವಾಮಿ ಪ್ರತಿಷ್ಠೆ ಆಗೋಗ್ಬೇಕು ಅನ್ನತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಸಂಕಲ್ಪವನ್ನು ಮಾಡೋಣ. ಶ್ರೀನಿವಾಸನ ಬಳಿ ಸಂಕಲ್ಪವನ್ನು ಮಾಡಿ ಲಕ್ಷ್ಮೀ ನರಸಿಂಹ ಸ್ವಾಮಿಯವರನ್ನು ಕರೆದುಕೊಂಡು ಬಂದು ಈ ಒಂದು ದಿವ್ಯ ಸನ್ನಿಧಿಯಲ್ಲಿ ಆಲಯ ಪ್ರದಕ್ಷಿಣೆ ಮಾಡತಕ್ಕಂತಹ ಸಂದರ್ಭದಲ್ಲಿ ತಿರುಪತಿಯಲ್ಲಿ ಯಾವ ರೀತಿಯಾಗಿ ಶ್ರೀನಿವಾಸನ ದರ್ಶನ ಮಾಡಿದ ನಂತರ ಆಚಾರ್ಯರ ದರ್ಶನ, ಹಾಗೆಯೇ ಪಶ್ಚಿಮಾಭಿಮುಖವಾಗಿರ್ತಕ್ಕಂತಹ ಯೋಗಾನರಸಿಂಹನ ದರ್ಶನವನ್ನು ಹೇಗೆ ತಿರುಮಲದಲ್ಲಿ ಮಾಡ್ತೀವೋ ಅದೇ ರೀತಿಯಾಗಿ ಆಲಯದ ಆವರಣದಲ್ಲಿ ಪ್ರದಕ್ಷಿಣೆ ಮಾಡತಕ್ಕಂತಹ ಸಂದರ್ಭದಲ್ಲಿ ಆಳ್ವಾದ ಆಚಾರ್ಯರ ಆಂಡ್ರಾಳ ತಾಯಿಯ ದರ್ಶನವನ್ನು ಮಾಡಿ ಹಾಗೆಯೇ ಲಕ್ಷ್ಮೀ ನರಸಿಂಹನನ್ನ ದರ್ಶಿಸಿ ಆಲಯ ಪ್ರದಕ್ಷಿಣೆಯನ್ನು ಮಾಡತಕ್ಕಂತಹ ಒಂದು ಸೌಭಾಗ್ಯ ನಮಗೆಲ್ಲ ಸಿಕ್ಕಲಿದೆ. ಹಾಗಾಗಿ ಈ ಒಂದು ಮಹತ್ ಕಾರ್ಯಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ತಮ್ಮಲ್ಲಿ ವಿಜ್ಞಾಪಿಸುತ್ತಾ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ವಿಶ್ವವಿಖ್ಯಾತವಾಗಿ ಇರತಕ್ಕಂತಹ ಹಲವು ದೇವಾಲಯಗಳಲ್ಲಿ ಪ್ರಧಾನವಾಗಿ ಅಹೋಬಿಲ ಅನ್ನತಕ್ಕಂಥದ್ದು ಅತ್ಯಂತ ಸುಪ್ರಸಿದ್ಧ ಕ್ಷೇತ್ರ. ಆ ಅಹೋಬಿಲ ಕ್ಷೇತ್ರದಲ್ಲಿ ಇರತಕ್ಕಂತಹ ನವನಾರಸಿಂಹರನ್ನು ನೋಡಬೇಕಾದ್ರೆ ನಾವು
ಬೇರೆ ಜನ್ಮಗಳಲ್ಲಿ ಪುಣ್ಯ ಮಾಡಿರಬೇಕು, ಅತಿ ಹೆಚ್ಚು ಸಾಧನೆಯನ್ನು ಮಾಡಬೇಕು. ಯಾರೋ ಪುಣ್ಯ ಮಾಡಿರ್ತಕ್ಕಂಥವರಿಗೆ ಮಾತ್ರ ಅದು ಲಭ್ಯವಾಗುತ್ತೆ. ಅಂತಹ ನವನಾಗರ ವಿಗ್ರಹವನ್ನು ಈ ಒಂದು ಆಲಯದಲ್ಲಿ ವಿಮಾನ ಗೋಪುರದಲ್ಲಿ ವಿಗ್ರಹವನ್ನು ಪ್ರತಿಷ್ಠೆ ಮಾಡಬೇಕು, ಶಿಲಾ ಬಿಂಬವನ್ನೇ ಅಲ್ಲಿ ವಿಗ್ರಹ ಮಾಡಿಸಿ ಪ್ರತಿಷ್ಠೆ ಮಾಡಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ಅದಕ್ಕೆ ಡ್ರಾಯಿಂಗ್ ಅನ್ನು ಸಹ ಮಾಡ್ತಾ ಇದ್ದೆ. ಸುಮಾರು ಒಂದೊಂದು ವಿಗ್ರಹಕ್ಕೆ 1,25,000ವರೆಗೂ ಸಹ ಆಗ್ತಾ ಇದೆ. ಆ ರೀತಿಯಾಗಿ 9 ವಿಗ್ರಹಗಳನ್ನು ಮಾಡಿರ್ತಕ್ಕಂತಹ ನವಗ್ರಹಗಳ ರೀತಿಯಲ್ಲಿ ನರಸಿಂಹನ ಪ್ರತಿಷ್ಠೆ ಮಾಡತಕ್ಕಂಥ ಸೇವಾ ಗ್ರಂಥಗಳಿಗೆ ಯಾವ ನರಸಿಂಹನ ಅನುಗ್ರಹ ಬೇಕೋ ಅಂತ ನರಸಿಂಹನ ಸರ್ಕಾರಗಳು ಒಬ್ಬೊಬ್ಬರು ಸೇವೆಯನ್ನು ವಹಿಸಿಕೊಂಡು ನವನಾರಸಿಂಹನ ವಿಗ್ರಹವನ್ನು ಸಹ ಮಾಡಿಸಿಕೊಡುವುದು. ಹಾಗೆಯೇ ವಿಮಾನ ಗೋಪುರವನ್ನು ಕಟ್ಟಿಸತಕ್ಕಂಥದ್ದು, ಗರ್ಭಗೃಹ ನಿರ್ಮಾಣ, ಹಾಗೆಯೇ ಸ್ವಾಮಿಯ ಪೀಠವನ್ನು ಮಾಡಿಸಿಕೊಡ್ತಕ್ಕಂಥದ್ದು, ಗರ್ಭಗೃಹದ ಬಾಗಿಲನ್ನು ಮಾಡಿಸಿಕೊಡ್ತಕ್ಕಂಥದ್ದು, ಲಕ್ಷ್ಮೀ ನರಸಿಂಹನಿಗೆ ಆಭರಣ ಕವಚಾದಿಗಳನ್ನು ಮಾಡಿಸ್ತಕ್ಕಂಥದ್ದು, ಹಾಗೆ ಪ್ರಭಾವನೆಯನ್ನು ಮಾಡಿಸ್ತಕ್ಕಂಥದ್ದು. ಈ ರೀತಿಯಲ್ಲಿ ಬೇಕಾದಷ್ಟು ಸೇವೆಯನ್ನು ಮಾಡುವುದಕ್ಕೆ ಮುಂದೆ ಅವಕಾಶವಿದೆ. ಪ್ರಧಾನವಾಗಿ ಈಗ ಆಗಬೇಕಾಗಿರತಕ್ಕಂಥದ್ದು ಗರ್ಭಗೃಹ ನಿರ್ಮಾಣ, ವಿಮಾನ ಗೋಪುರ ನಿರ್ಮಾಣ, ನೂತನ ಗೃಹಬಿಂಬ ನಿರ್ಮಾಣ, ನವನಾರಸಿಂಹರ ಬಿಂಬ ನಿರ್ಮಾಣ, ಇಷ್ಟು ಪ್ರಧಾನವಾಗಿ ಆದರೆ ಆಮೇಲೆ ಸ್ವಾಮಿ ಇಲ್ಲಿಗೆ ಬಂದು ನೆಲೆಸ್ತಾನೆ. ಆನಂದದಲ್ಲಿ ಒಂದೊಂದಾಗಿ ಅವನಿಗೆ ಯಾರ ಹಸ್ತದಿಂದ ಯಾವ ಸೇವೆಯನ್ನು ಮಾಡಿಸಿಕೋಬೇಕು ಅಂತಕ್ಕಂಥ ಯೋಗವು ಸಂಕಲ್ಪವೂ ಇರುತ್ತೆ. ಆ ನಿಟ್ಟಿನಲ್ಲಿ ಎಲ್ಲವೂ ಸಹ ಆಗುತ್ತೆ. ಇದಕ್ಕೆ ಭಕ್ತಾದಿಗಳು ಸಹಕರಿಸಬೇಕು ಅಂತ ಹೇಳಿ ವಿಜ್ಞಾಪಿಸುತ್ತಾ ಈ ಒಂದು ಮಹತ್ ಕಾರ್ಯವನ್ನ ಸಾಹೇಬರು ನನಗೆ ಉಂಟಾಗಿದ್ದಾರೆ. ಹಾಗಾಗಿ ಪೂರ್ವ ಜನ್ಮದ ಸುಕೃತದಿಂದ ಲಕ್ಷ್ಮೀ ನರಸಿಂಹನ ಪ್ರತಿಷ್ಠೆ ಮಾಡತಕ್ಕಂಥ ಯೋಗ ನನಗಿದ್ರೆ ಖಂಡಿತವಾಗಿ ನಾನೇ ಒಂದು ಪ್ರತಿಷ್ಠೆಯನ್ನು ಮಾಡಿಸ್ತೀನಿ. ಅದಕ್ಕೆ ತಮ್ಮೆಲ್ಲರ ಒಂದು ಮಹದ ಆಶೀರ್ವಾದ ಇರಬೇಕು, ಆ ಸ್ವಾಮಿಯ ಆಶೀರ್ವಾದವೂ ಸಹ ಇರಬೇಕು. ಆ ಸೇವೆ ಮಾಡತಕ್ಕಂಥ ಭಾಗ್ಯ ನನಗೆ ಕರುಣಿಸಿ ಅಂತ ಹೇಳಿ ಸಂದರ್ಭದಲ್ಲಿ ಸುವಿನಯವಾಗಿ ನಮ್ಮಲ್ಲಿ ವಿಜ್ಞಾಪಿಸುತ್ತಾ ದೇವಸ್ಥಾನದ ವತಿಯಿಂದ ಈಗಾಗಲೇ ತಮಗೆಲ್ಲ ತಿಳಿಸಿರ್ತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿಯವರ ಸನ್ನಿಧಿಯ ನಿರ್ಮಾಣದ ಕಾರ್ಯಕ್ಕಾಗಿ ಒಂದು ಪಾಂಪ್ಲೆಟ್ ಒಂದು ಬ್ರೋಷರ್ ಅನ್ನು ಮಾಡಿಸಿ ಎಲ್ಲಾ ಕಡೆಯಲ್ಲೂ ಇವತ್ತಿನ ದಿವಸ ಪಾಂಪ್ಲೆಟ್ ಬ್ರೋಷರ್ ಮಾಡಿದ್ರೆ ಯಾರು ಓದೋದಿಲ್ಲ. ಟ್ವಿಟರ್, ಫೇಸ್ಬುಕ್, ವಾಟ್ಸ್ಆಪ್ ಎಲ್ಲ ಹಾಕಿದ್ರೆ ಅತ್ಯಂತ ಫಾಸ್ಟ್ ಆಗಿ ಎಲ್ಲ ಕಡೆ ಪ್ರಚಾರ ಆಗುತ್ತೆ. ಅದರಿಂದ ದೇವಸ್ಥಾನಕ್ಕೆ ಫಂಡ್ ಹೆಚ್ಚಾಗಿ ಬರುತ್ತೆ. ನಿರ್ಮಾಣಕ್ಕೆ QR ಕೋಡ್ ಇತ್ಯಾದಿಗಳಿಂದ ದೇವಸ್ಥಾನ ನಿರ್ಮಾಣದ ಒಂದು QR ಕೋಡ್, ಬ್ಯಾಂಕ್ ಅಕೌಂಟ್ ಇತ್ಯಾದಿಗಳನ್ನ ಪಾಂಪ್ಲೆಟ್ ಅಲ್ಲಿ ಹಾಕಿಬಿಟ್ರೆ ಆಟೋಮೆಟಿಕ್ ಆಗಿ ಸೇವೆಯನ್ನು ಮಾಡಿಸ್ತಕ್ಕಂಥ ಭಕ್ತಾದಿಗಳು ಕಳಿಸ್ಕೊಡ್ತಾರೆ. ಇದು ತಕ್ಷಣ ಮಾಡಿದರೆ ಇಮಿಡಿಯೇಟ್ ಆಗಿ ಕೆಲಸ ಶುರುವಾಗುತ್ತೆ. ಹಾಗಾಗಿ ಈ ಒಂದು ಕೆಲಸವನ್ನು ದೇವಸ್ಥಾನ ಸಮಿತಿಯವರು ಮಾಡಿ ದೇವಸ್ಥಾನದ ನಿರ್ಮಾಣಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವಭಾವಿ ಸಿದ್ಧತೆಯನ್ನ ಮಾಡ್ಕೊಳ್ಳಿ. ಹಾಗೆ ಸ್ಥಪತಿಯವರು ಬೆಂಗಳೂರು ಮುಖಾಂತರವಾಗಿ ತಿರುಪತಿಯಿಂದ ಹೊರಟು ಬರ್ತಾ ಇದ್ದಾರೆ. ಇನ್ನೂ ಯಾರು ಕೈಯಿಲ್ಲ ಅಂತ ಗೊತ್ತಿಲ್ಲ, ಫೋನ್ ಆಫ್ ಮಾಡಾಗಿದೆ. ಕಾಂಟ್ಯಾಕ್ಟ್ ಮಾಡ್ತೀನಿ. ಸ್ಥಪತಿಯವರು ಬಂದಾಗ ದೇವಸ್ಥಾನದ ಅಧಿಕಾರಿಗಳು, ಪದಾಧಿಕಾರಿಗಳು, ಮುಖ್ಯಸ್ಥರೆಲ್ಲ ಇದ್ದು ಏನೇನು ಸಮಸ್ಯೆಗಳಿದೆ, ಏನೇನು ಯಾವ ರೀತಿಯಾಗಿ ಆಲಯದ ನಿರ್ಮಾಣದ ಬಗ್ಗೆ ಏನೇನು ವಿಚಾರ ಮಾಡಬೇಕು ಅದೆಲ್ಲ ಮಾಡಿಕೊಂಡು ಆ ದೇವಸ್ಥಾನದ ನಿರ್ಮಾಣ ಕಾರ್ಯವನ್ನು ಸಹ ಅತ್ಯಂತ ಶೀಘ್ರವಾಗಿ ಮಾಡತಕ್ಕಂಥ ಒಳ್ಳೆಯ ಸ್ಥಪತಿ ನಮಗೆ ಸಿಕ್ಕಿದ್ದಾರೆ. ಹಾಗಾಗಿ ಸ್ಥಪತಿಗಳು ಬಂದ ನಂತರ ಆ ವಿಚಾರವನ್ನು ಮಾಡಿ ಅನಂತರದಲ್ಲಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಈಗ ಕಲ್ಯಾಣ ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಿತಂ. ಕೈನ ಇಟ್ಕೊಳ್ಳಿ ಮುಂದಕ್ಕೆ. ಬನ್ನಿ, ಒಂದು 3-4 ಜನ ಸುಮಿತ್ರಾಮಿ ವರಂಗ ಸೀತಕ್ಕ ವಾ ಒಳಗಡೆಗೆ ಅರ್ಶನ ಕುಂಕುಮ ಪೂಜೆ ಮಾಡಿ. ಹಾ 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 ಅದಕ್ಕೆ ಪೂಜೆ ಮಾಡಿ, ಅರ್ಶನ ಕುಂಕುಮ ಪೂಜೆ ಮಾಡಿ. ಕೊಡಿ. ಇದಕ್ಕೆ ಆಯಾ ತಗೊಂಡಾಗಿದೆ ಅಲ್ವಾ? ಎಷ್ಟು 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 ಬೈ ಎಷ್ಟು ಅಂತ ಆಯ್ಕದ ಅಷ್ಟೇ. ಮಾಮಿ ಬನ್ನಿ. ಇಲ್ಲ ಎಲ್ಲರೂ ಬನ್ನಿ ಮಾಮಿ. ಬನ್ನಿ, ಇರೋರೆಲ್ಲ ಬನ್ನಿ. ದೇವಸ್ಥಾನದ ಕೆಲಸ ಅಲ್ವಾ, ಎಲ್ಲರೂ ಬರ್ಬೇಕು ಅಂತ. ದೇವ್ರ ಕೆಲಸ. ಹಿಂಗೆ ಹೂವು ಕೊಟ್ಟು ಸೂರ್ಯ Sini
ದೇವಸ್ಥಾನ ದೇವ್ರು ಬಂದ್ಮೇಲೆ ನೀವು ಕ್ಯಾಂಪ್ ಪೂಜೆ ಮಾಡಿದ್ದೀವಿ ಈಶಾನ್ಯ ಮಳೆಯೆಲ್ಲ ಪೂಜೆ ಮಾಡಿದ್ದೆ ಕ್ಯಾಂಪಸ್ ಅದೇ ಪಾರೆ ಪುಡ್ಸ್ಕೊ ಮೂರ್ತಿ ಅವಾಗ ಕೈಯ ಪುಡ್ಸ್ಕೊ ಮೇಲೆ ಉಳ್ದೊಡೋದು ಹೌದು ಆಯ್ತು 11:30 ಶುರು ಆಗುತ್ತೆ ಮೀಟಿಂಗ್. ಭಾಗವಹಿಸ್ಬೇಕಲ್ಲ ಈ ಕಾರ್ಯಕ್ರಮ ಗೊತ್ತಿದೆ ಇದಿದೆ ಅಂತ ಅದರಿಂದ ಏನು ಗೊತ್ತು ಶುರು ಆದ್ಮೇಲೆ ಎಲ್ಲ ಕರೆಕ್ಟಾಗಿ ಎಲ್ಲ ಆಗೋದಿಲ್ಲ. ಆಮೇಲೆ ಇದ್ರಲ್ಲಿ ಹೂವಿದೆ ತಗೊಳ್ಳಿ. ಅಲ್ಲ ಇದು ತಗೊಳ್ಳಿ ಇಂತ ಇದ್ರೊಳಗಿದೆ ಅದನ್ನು ತಗೊಳ್ಳಿ ಇಂತ ನಮ್ಮನೇದು. ಅವರು ನಮ್ಮ ಊರನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ನಾವು ದುಡ್ಡೇ ನೀವು ಹಾಕ್ಬೇಕು ಇವಾಗ ಹಾಕ್ಬಿಡ್ರಿ, ಬೇಕಾದ್ರೆ ಕೇಳ್ತೀವಿ. ಅದ್ರೊಳಗೆ ಹಾಕಿದ್ರೆ ನರಸಿಂಹ ಪೂಜೆ ಅಂತ ವಿಶೇಷವಾದ ಗುಡ್ಡ ಕೊಡ್ತಾನೆ ಹಬ್ಬದ ಕಾಯಿನ ಲಕ್ಷ್ಮಿ ಮೇಲೆ ಜಾಸ್ತಿ ಗಮನ ಮುತ್ತೈದೇವ ಪೂಜೆ ಮಾಡೋಣ. ಎಲ್ಲ ಹೆಲ್ಪ್ ಪண்றே ಇರೇ ಅವ್ರ ಕೈಲಿ ತಾಗಿಕಿ ಕಲ್ಲ ತಾಯಿ ಅವ್ರ ಕೈ ಅವ್ರು ತೊಡಪಿಚ್ಕೊಟ್ಟು ಕೈಯಲ್ಲೇ ಹಾಂ ಉಡುಮಮ್ಮ ನೀವು ತೊಟ್ಟು नित्यपुष्टां करीषणीं ईश्वरीं सर्वभूतानां त्वामिवोपक्वये स्वयम् अक्षतानि समर्पयामि नमस्करोमि पुष्पैः पूजयामि पुष्पाणि समर्पयामि नमस्करोमि ಕಟ್ಟಿರೋ ಹೂ समर्पयामि ಹೂ ಅಂಕೆ ಕಟ್ಟಿಗಿರ್ದ ಒಂದು ಇಬ್ಬರನ್ನ ಕರೀರಿ ಆರೆ ಪಿಕಾಶಿ ತಗೊಳ್ಳಿ. ಅಮ್ಮ ನಾವೇ ಇಟ್ಕೋಬೇಕಾ? ನಾವೇನಾ? ಹೆಂಗಸರಲ್ಲ, ಪೂಜೆಗೆ ಹೆಣ್ಮಕ್ಳು ಬರಲಿ. ಇದು ಹಾರೆ ಮತ್ತೆ ಪಿಕಾಶಿಲಿ ಇಲ್ಲೊಂದು ಸ್ವಲ್ಪ ಒಂದು ಹಿಂಗೆ ಕೊಳ್ಳ ಹಿಂಗೆ ಇದೆ ಗುಡ್ಲೆ ಒಳಕ್ಕೆ ಮಾಡ್ತಾರೆ ಒಳಗಡೆ ತಲೆ ತಲೆ ಅವ್ರು ಎಲ್ಲಿ ಮಾಡ್ತೀರ ಅಲ್ಲಿ ಮಾತ್ರ ಗುದ್ಲಿ ಆರಲ್ಲಿ ಏನ್ ತೆಗಿತೀರ ಅದನ್ನ ಮಾತ್ರ ತಗೊಳ್ಳಿ. ಆರೆ ಅಲ್ಲಾಡ್ತಾ ತಲೆ ಕೊಡ್ತಾರೆ. ಅಗ್ಲ ಮಾಡಬೇಡಿ, ಹಳ್ಳ ಮಾಡಿ, ಅಗ್ಲ ಬೇಡ. ಸೈಡಲ್ಲಿ ಇರಿ, ಹಾರ ಇದು ಮಾಡ್ಬೇಕಂದ್ರೆ ಕಲ್ಲ ಬಿಲ್ಡಿಂಗ್ ಮೆಟೀರಿಯಲ್ ಅಲ್ಲಿ ಬಿದ್ದಿದೆ. ತೆಗಿಬೇಕು, ನಾನು ಚೂರು ತೆಗಿತೀನಿ.
ಕರೆಕ್ಟಾಗಿ ಆಗ್ಬಿಟ್ರೆ ಇಲ್ಲಿ ಬಿಡಿ ಬೇಡ ಸಾಕು ಆಗಿದೆ. ಮಣ್ಣು ಸುಲಭವಾಗಿದೆ, ಕಷ್ಟ ಆಗಿದ್ರೆ ಕಷ್ಟ ಆಗಿದೆ. ಒಳಗೆ ಬರ್ತಾನೆ ಇದೆಯಲ್ಲ ಅದಕ್ಕೆ ಇದಾಗಿದೆ, ಸುಲಭವಾಗಿದೆ. ಈ ಒಂದು 2 ದಿನದಿಂದ ಗೊಳವಾಗಿದೆ ಅಷ್ಟೇ ಇದು. ಸಾಕು. ಚಿನ್ನ ಬೆಳ್ಳಿ ಏನಾರು ತಗೊಳ್ತಿದ್ರೆ ತಗೊಳ್ಳಿ. ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಅದರೊಳಗಡೆ ಹಾಕೋರಿದ್ರೆ ತಗೋಬಹುದು. ಯಾವ್ದಾರ ಇದೆಯಾ ಬೆಳ್ಳಿ ಚೂರು? ಇಲ್ಲ ಇಲ್ಲ, ಇದೆಯಾ? ಅಲ್ಲೇ ಈಗ ಸಿಕ್ಕಲ್ಲ ಬೆಳ್ಳಿ ಚೂರು. ಇದೆ, ಅದು ಮಾಡ್ಬೇಕಾದ್ರೆ ಹಾಕ್ತೀನಿ. ಇದು ಮತ್ತೆ ತೆಗಿತಾರಲ್ಲ ಎಲ್ಲ, ಅವರು ಸಿಮೆಂಟ್ ಹಾಕ್ತಾರಲ್ಲ, ಅವಾಗ ಬೆಳ್ಳಿ ಚೂರುಗಳಿದೆ. ಹಾಕಿರೋಣ ಅಲ್ಲಿ ದೇವಸ್ಥಾನ ಪೀಠಕ್ಕೆ ಅವಾಗೆಲ್ಲ ಅಲ್ಲಿ ಬಳಸ್ಕೊಂಡ್ರೆ ರತ್ನನ್ಯಾಸ ಮಾಡ್ಬೇಕಂದ್ರೆ. ಸರಿ ಸರಿ, ಇಲ್ಲಿದೆ ಬನ್ನಿ ಮಾಮ. ಚಿಲ್ಲರೆ ಕ್ಷಮೆ ಕೃಷ್ಣಾರ್ಪಣ ಮಸ್ತು ಕೃಷ್ಣಾರ್ಪಿತಂ. ಕೈನ ಇಟ್ಕೊಳ್ಳಿ ಮುಂದಕ್ಕೆ. ಬನ್ನಿ, ಒಂದ್ 3-4 ಜನ ಸಾಹೇಬ್ರು ಸುಮಿತ್ರಮೇ ಹೊರಂಗ ಸೀತಕ್ಕ ವಾ. ಒಳಗಡೆಗೆ ಅರ್ಶನ ಕುಂಕುಮ ಪೂಜೆ ಮಾಡಿ. ಹಾಂ ಹಾಂ ಹಾಂ, ಪೂಜೆ ಮಾಡಿ, ಅರ್ಶನ ಕುಂಕುಮ ಪೂಜೆ ಮಾಡಿ. ಇದಕ್ಕೆ ಆಯಾ ತಗೊಂಡಾಗಿದೆ ಅಲ್ವಾ? ಎಷ್ಟು 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 ಬೈ ಎಷ್ಟು ಅಂತ ಆಯ್ಕದ ಆಯ್ಕದ. ಅಷ್ಟೇ. ಮಮ್ಮಿ ಬನ್ನಿ. ಇಲ್ಲ, ಎಲ್ಲರೂ ಬನ್ನಿ ಮಮ್ಮಿ. ಬನ್ನಿ, ಇರೋರೆಲ್ಲ ಬನ್ನಿ. ದೇವಸ್ಥಾನದ ಕೆಲಸ ಅಲ್ವಾ, ಎಲ್ಲರೂ ಬರ್ಬೇಕು ಅಂತ. ದೇವ್ರ ಕೆಲಸ. ಹಿಂಗೆ ಹೂವು ಕೊಟ್ಟು ಚೂರ ದೇವಸ್ಥಾನ ದೇವ್ರು ಬಂದ್ಮೇಲೆ ನೀವು ಕ್ಯಾಂಪ್ಸ್ ಪೂಜೆ ಮಾಡಿದ್ದೀವಿ. ಈಶಾನ್ಯ ಮಳೆಯೆಲ್ಲ ಪೂಜೆ ಮಾಡಿದ್ದೆ ಕ್ಯಾಂಪ್ಸ್. ಅಂದ್ರೆ ಪಾರೆ ಪುಡ್ಸ್ಕೊ ಮೂರ್ತಿ, ಅವಾಗ ಕೈಯ ಪುಡ್ಸ್ಕೊ ಮೇಲೆ ಉಳ್ದೊಡೋದು. ಆಯ್ತು, 11:30 ಶುರು ಆಗುತ್ತೆ ಮೀಟಿಂಗ್. 11:09 ಭಾಗವಹಿಸ್ಬೇಕಲ್ಲ. ಈ ಕಾರ್ಯಕ್ರಮ ಗೊತ್ತಿದೆ ಇದಿದೆ ಅಂತ, ಅದೆಲ್ಲ ಏನು ಗೊತ್ತು. ಶುರು ಆದ್ಮೇಲೆ ಎಲ್ಲ ಕರೆಕ್ಟಾಗಿ ಎಲ್ಲ ಆಗೋದಿಲ್ಲ. ಮಮ್ಮಿ ಅದು ಇದ್ರಲ್ಲಿ ಹೂವಿದೆ ತಗೊಳ್ಳಿ. ಅಲ್ಲ, ಇದು ತಗೊಳ್ಳಿ ಅಂತ. ಇದ್ರೊಳಗಿದೆ, ಅದನ್ನು ತಗೊಳ್ಳಿ ಅಂತ. ನಮ್ಮನೇದು ಅವರು ನಮ್ಮ ಊರನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ನಾವು ಅವ್ರನ್ನ ದುಡ್ಡೇ ನೀವು ಹಾಕ್ಬೇಕು. ನೀವು ಹಾಕಿದ್ರೆ ಇವಾಗ ಹಾಕ್ಬಿಡ್ರಿ, ಬೇಕಾದ್ರೆ ಕೇಳ್ತೀವಿ. ಅದರೊಳಗೆ ಹಾಕಿ ನರಸಿಂಹ ಪೂಜೆ ಅಂತ ವಿಶೇಷವಾದ ಗುಡ್ಡ ಕೊಡ್ತಾನೆ ಹಬ್ಬದ ಕಾಯಿನ. ಲಕ್ಷ್ಮಿ ಮೇಲೆ ಜಾಸ್ತಿ ಗಮನ ಮುತ್ತೈದೆ ಪೂಜೆ ಮಾಡೋಣ. ಎಲ್ಲ ಹೆಲ್ಪ್ ಮಾಡ್ರಿ ಇರಿ ಅವ್ರ ಕೈಲೇ, ಅವ್ರ ಕೈಲಿ ತಾಗಿಕ್ಕಿ ಕಲ್ಲ ತಾಯಿ ಅವ್ರ ಕೈ ಅವ್ರು ತೊಡಪಿಚ್ಕೊಬಿಟ್ಟು ಕೈಯಲ್ಲೇ.
ಹಾಂ ಉಡುಮಮ್ಮ ನೀವು ತೊಟ್ಟು ನಮಗೆ ಅವರೆಲ್ಲ ಮುಟ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಪ್ರಿಯ ವೀಕ್ಷಕರೇ, ಹುಲಿಕಲ್ ದೇವಸ್ಥಾನದ ಹಿಂದುಗಡೆ ಲಕ್ಷ್ಮೀನರಸಿಂಹಸ್ವಾಮಿಯವರ ಪ್ರತಿಷ್ಠಾಪನೆಗೆ ಗುದ್ದಲಿ ಪೂಜೆ ನಡೆದಂತಹ ಕಾರ್ಯಕ್ರಮವನ್ನು ತಾವೆಲ್ಲ ನೋಡಿದ್ದೀರಿ. ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.